ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, IIT, JEE, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968-615-6363, 916-492-1211. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿವಿಧ ರಾಜಕೀಯ ಪಕ್ಷದ ಮುಖಂಡರೊಂದಿಗೆ ಜಿಲ್ಲಾಧಿಕಾರಿಗಳ ಸಭೆ. ಕೋವಿಡ್ ಕಾರಣ ಮನೆ ಮನೆಗೆ ಭೇಟಿಗೆ 5 ಜನರಿಗೆ ಮಾತ್ರ ಅವಕಾಶ. ವಿವಿ ಜೋಸ್ನಾ. ರಾಜ್ಯ ಸರ್ಕಾರ ಕೋವಿಡ್ ನಿಯಂತ್ರಣಕ್ಕೆ ಹೇರಿರುವ ವಾರಾಂತ್ಯ ಕರ್ಫ್ಯೂನಿಂದ ವ್ಯಾಪಾರ ವಹಿವಾಟಿಗೆ ಕೊಡಲಿ ಬಿಟ್ಟು ಬಿದ್ದಿದ್ದು, ಸರ್ಕಾರ ಕೂಡಲೇ ವೀಕೆಂಡ್ ಕರ್ಫ್ಯೂ ತೆರವುಗೊಳಿಸುವಂತೆ HKCCI ಅಧ್ಯಕ್ಷ ಪ್ರಶಾಂತ್ ಮಾನ್ಕರ್ ಒತ್ತಾಯ. ಗಣೇಶೋತ್ಸವ ಆಚರಣೆಗೆ ನಿರ್ಬಂಧ ಹೇರಿರುವ ಸರ್ಕಾರದ ವಿರುದ್ಧ ಶ್ರೀರಾಮ ಸೇನಾ ರಾಜ್ಯಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕಿಡಿ. ಈಗ ವಾರ್ತೆಗಳ ವಿವರ. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆಯು ಇದೇ ಸೆಪ್ಟೆಂಬರ್ 3ರಂದು ನಡೆಯಲಿದ್ದು, ಕೋವಿಡ್ ಕಾರಣ ಮನೆ ಮನೆ ಭೇಟಿಯ ಪ್ರಚಾರ ಸಂದರ್ಭದಲ್ಲಿ ಅಭ್ಯರ್ಥಿ ಸೇರಿದಂತೆ 5 ಜನ ಮಾತ್ರ ಭಾಗವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ವಿವಿ ಜೋಸ್ನಾ ಅವರು ಹೇಳಿದರು. ಬುಧವಾರ ಇಲ್ಲಿನ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ವಿವಿಧ ರಾಜಕೀಯ ಪಕ್ಷದ ಮುಖಂಡರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಜಿಲ್ಲಾಧಿಕಾರಿ ವಿವಿ ಜೋಸ್ನಾ ಅವರು,
ಚುನಾವಣಾ ಆಯೋಗದಿಂದ ಬಂದಿರುವ ಮಾರ್ಗಸೂಚಿಗಳನ್ನು ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸಬೇಕು. ಕೋವಿಡ್ ಕಾರಣ ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಅಭ್ಯರ್ಥಿಗಳು ಪ್ರಚಾರದ ಸಂದರ್ಭದಲ್ಲಿ ಕಡ್ಡಾಯವಾಗಿ ಫೇಸ್ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡುವುದರೊಂದಿಗೆ ಪ್ರಚಾರ ಕಾರ್ಯ ಕೈಗೊಳ್ಳಬೇಕು. ಗುಂಪು ಕಟ್ಟಿಕೊಂಡು ಪ್ರಚಾರಕ್ಕೆ ಅವಕಾಶವಿರುವುದಿಲ್ಲ. ಆಟೋದಲ್ಲಿ ಮೈಕ್ ಮೂಲಕ ಪ್ರಚಾರಕ್ಕೂ ಅವಕಾಶವಿಲ್ಲ ಎಂದು ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದರು. ಮತದಾನ ದಿನದಂದು ಎಲ್ಲಾ ರಾಜಕೀಯ ಪಕ್ಷಗಳು ಕೋವಿಡ್-19 ನಿಯಮಗಳು ಮತ್ತು ಚುನಾವಣಾ ಮಾರ್ಗಸೂಚಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂದರು. ಪಾಲಿಕೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಕಳೆದ ಆಗಸ್ಟ್ 23 ಕೊನೆಯ ದಿನವಾಗಿತ್ತು. ನಗರದ 55 ವಾರ್ಡ್ಗಳಲ್ಲಿ ಒಟ್ಟು 360 ನಾಮಪತ್ರಗಳ ಸಲ್ಲಿಕೆಯಾಗಿವೆ. ಮಂಗಳವಾರ ನಡೆದ ನಾಮಪತ್ರಗಳ ಪರಿಶೀಲನೆ ಸಂದರ್ಭದಲ್ಲಿ 19 ನಾಮಪತ್ರಗಳು ತಿರಸ್ಕಾರವಾಗಿವೆ. ವಿದ್ಯುನ್ಮಾನ ಮತಯಂತ್ರಗಳು ರ್ಯಾಂಡಮೈಸೇಷನ್ ಮಾಡಿದ ನಂತರ ಬೇರೆ ಬೇರೆ ವಾರ್ಡ್ಗಳಿಗೆ ಹಂಚಿಕೆ ಮಾಡಲಾಗುತ್ತದೆ. ಇನ್ನು ರಾಜಕೀಯ ಪಕ್ಷಗಳು ಪೋಲಿಂಗ್ ಏಜೆಂಟ್ ಹಾಗೂ ಕೌಂಟಿಂಗ್ ಏಜೆಂಟರ ಪಟ್ಟಿಯನ್ನು ಶೀಘ್ರವೇ ಸಲ್ಲಿಸಲು ಪಕ್ಷದ ಮುಖಂಡರಿಗೆ ಜಿಲ್ಲಾಧಿಕಾರಿ ವಿವಿ ಜೋತ್ಸ್ನಾ ತಿಳಿಸಿದರು. ಸಭೆಯಲ್ಲಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ವೈಎಸ್ ರವಿಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ, ಮಹಾನಗರ ಪಾಲಿಕೆ ಆಯುಕ್ತ ಸ್ನೇಹಲ್ ಸುಧಾಕರ್ ಲೋಖಂಡೆ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಶಂಕರ್ ವಣಿಕ್ಯಾಳ್, ಸಹಾಯಕ ಆಯುಕ್ತೆ ಮೋನಾ ರೂಟ್ ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಕೋವಿಡ್ ನಿಯಂತ್ರಣಕ್ಕೆ ಹೇರಿರುವ ವಾರಾಂತ್ಯ ಕರ್ಫ್ಯೂ ಸರಿಯಾಗಿ ಪಾಲನೆಯಾಗುತ್ತಿಲ್ಲ. ಇನ್ನು ವ್ಯಾಪಾರ ವಹಿವಾಟು ನಡೆಯುವುದೇ ವೀಕೆಂಡ್ನಲ್ಲಿ. ಈ ವೀಕೆಂಡ್ ಕರ್ಫ್ಯೂನಿಂದ ವ್ಯಾಪಾರಿಗಳಿಗೆ ಹಾಗೂ ಉದ್ಯಮಿಗಳಿಗೆ ಬಹುದೊಡ್ಡ ಪೆಟ್ಟು ಬೀಳುತ್ತಿದ್ದು, ಸರ್ಕಾರ ಕೂಡಲೇ ವಾರಾಂತ್ಯ ಕರ್ಫ್ಯೂ ತೆರವುಗೊಳಿಸಬೇಕೆಂದು ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಪ್ರಶಾಂತ್ ಮಾನ್ಕರ್ ಒತ್ತಾಯಿಸಿದ್ದಾರೆ. ಕೋವಿಡ್ ಕಡಿವಾಣಕ್ಕೆ ಸರ್ಕಾರ ವಾರಾಂತ್ಯ ಕರ್ಫ್ಯೂ ಜಾರಿ ಮಾಡಿದೆ. ಆದರೆ ಜನ ವೀಕೆಂಡ್ ಕರ್ಫ್ಯೂ ಪಾಲಿಸುತ್ತಿಲ್ಲ. ಶಾಲೆಗಳು ಆರಂಭವಾಗಿವೆ. ಜನರ ಪ್ರಯಾಣಕ್ಕೆ ಅವಕಾಶ ನೀಡಲಾಗಿದೆ. ಪಾಲಿಕೆ ಚುನಾವಣೆಗಳು ನಡೆಯುತ್ತಿವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ದು ಅವೈಜ್ಞಾನಿಕವಾಗಿದೆ. ನಮ್ಮಲ್ಲಿ ವ್ಯಾಪಾರ ವಹಿವಾಟು ನಡೆಯುವುದೇ ವಾರಾಂತ್ಯದಲ್ಲಿ. ಇದಕ್ಕೂ ಸರ್ಕಾರ ಕಡಿವಾಣ ಹಾಕುತ್ತಿರುವುದರಿಂದ ಬಹಳಷ್ಟು ಸಮಸ್ಯೆ ಎದುರಿಸುವಂತಾಗಿದೆ. ಕೂಡಲೇ ವಾರಾಂತ್ಯ ಕರ್ಫ್ಯೂ ತೆರವುಗೊಳಿಸುವಂತೆ HKCCI ಅಧ್ಯಕ್ಷ ಪ್ರಶಾಂತ್ ಅವರು ಒತ್ತಾಯಿಸಿದ್ದಾರೆ. ಚೇಂಬರ್ ಆಫ್ ಕಾಮರ್ಸ್ ಕಡೆಯಿಂದ ನಮ್ಮ ವೀಕೆಂಡ್ ಲಾಕ್ಡೌನ್ ಬಗ್ಗೆ ನಾವು ಏನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸ್ಟೇಟ್ ಗೌರ್ಮೆಂಟ್ ಏನು ಏರಿದೆ ಅದನ್ನು ವೀಕೆಂಡ್ ಲಾಕ್ಡೌನ್ ತೆರವುಗೊಳಿಸ್ಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ. ಯಾಕೆ ಕೇಳ್ತಾ ಇದ್ದೀವಿ ಅಂತಂದರೆ ಡಿಸ್ಟ್ರಿಕ್ಟ್ ಬಾರ್ಡರ್ಸ್ನ ಸೀಲ್ ಮಾಡಿಲ್ಲ. ಕರೆಕ್ಟ್ ನೀತಿಯಿಂದ ಡಿಸ್ಟ್ರಿಕ್ಟ್ ಬಾರ್ಡರ್ ಸೀಲ್ ಮಾಡಿಲ್ಲ. ಅದರಿಂದ ಕೇಸಸ್ ಜಾಸ್ತಿ ಆಗಿದೆ. ಯಾರು ಹೊರ ರಾಜ್ಯದಿಂದ ಬರ್ತಾರೆ ಅವರಿಗೆ ಕಂಪಲ್ಸರಿಯಾಗಿ ಕ್ವಾರಂಟೈನ್ ಮಾಡಬೇಕಾಗಿತ್ತು. ಅದು ಆಗ್ತಾಯಿಲ್ಲ. ಅದಲ್ಲದೆ ಟ್ರಾನ್ಸ್ಪೋರ್ಟ್ ಬಸ್ಸಸ್ಸು ಟ್ರೈನ್ಸು ಇವು ವೀಕೆಂಡಲ್ಲಿ ಲಾಕ್ಡೌನ್ಸ್ ಇರೋಂಗಿಲ್ಲ. ಅವು ನಡೀತಾನೆ ಇದ್ದಾವೆ. ಅದರಿಂದ ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಇವೆಲ್ಲ ಯಾರು ಹೊರಗಡೆ ರಾಜ್ಯದಿಂದ ಬರ್ತಾರೆ ಸ್ಟೇಷನ್ಸ್ ಅವ್ರಿಗೆ ಕಂಪಲ್ಸರಿ ಕ್ವಾರಂಟೈನ್ ಮಾಡಿದರೆ ನಮ್ಮಲ್ಲಿ ಕೇಸಸ್ ಉದ್ಭವ ಆಗೋದಿಲ್ಲ. ಈ ವಿಷಯವನ್ನು ನಾವು ಕಾರ್ಪೊರೇಷನ್ ಕಡೆಯಿಂದ ಲಾಕ್ಡೌನು ಕಂಪಲ್ಸರಿಯಾಗಿ ಮಾಡ್ಬೇಕಂತ ಏನು ಮಾಡಿದ್ದಾರೆ, ಎಲೆಕ್ಷನ್ಸ್ ನಡೀತಾ ಇರೋದ್ರಿಂದ ಅದನ್ನು ಸಾಧ್ಯ ಇಲ್ಲ. ಅದಕ್ಕಾಗಿ ವೀಕೆಂಡ್ ಲಾಕ್ಡೌನ್ಸ್ ಹೇರುವುದೇ ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಈ ಪೊಲಿಟಿಕಲ್ ಫಂಕ್ಷನ್ಸು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ನಡೀತಾನೆ ಇದ್ದಾವೆ. ಕೋವಿಡ್ ಲಾಕ್ಡೌನ್ಸ್ ರೆಗ್ಯುಲೇಷನ್ಸ್ ಕಾಯ್ದರು ಮಾಡ್ತಾ ಇದ್ದಾರೆ. ಆದರೂ ಅದರಿಂದ 100% ಆಗಿ ನಮ್ಮ ಕೋವಿಡನ್ನು ನಿಲ್ಲಿಸೋಕ್ಕೆ ಆಗೋದಿಲ್ಲ. ಸ್ಕೂಲ್ಸು ಕಾಲೇಜಸ್ಸು ಓಪನ್ ಮಾಡಿದ್ದಾರೆ ಇವಾಗ. ಸೊ ವೀಕೆಂಡ್ ಲಾಕ್ಡೌನ್ ಎದಕ್ಕೆ ಮಾಡಬೇಕು ಆ ಪ್ರಶ್ನೆಯೂ ಇದೆ. ಆಮೇಲೆ ಗೌರ್ಮೆಂಟ್ ಆಫೀಸಸ್ಸು ಫುಲ್ ಸ್ಕೇಲಲ್ಲಿ ಆಪ್ರೇಟ್ ಆಗ್ತಿದ್ದಾವೆ. ಓನ್ಲಿ ಆನ್ ಟ್ರೇಡರ್ಸ್ ಯಾಕೆ ನಾವು ಲಾಕ್ಡೌನ್ ಮಾಡಬೇಕು ಈ ಕ್ವಶನ್ ಆಗ್ತಿದ್ದೀವಿ ನಾವು. ನಮ್ಮ ವೀಕೆಂಡ್ ಲಾಕ್ಡೌನಿಂದ ನಮ್ಮ ಮೇನ್ ಬೇಸಿಕ್ ಬಿಸ್ನೆಸ್ ಆಗೋದೇ ವೀಕೆಂಡ್ಸಿಗೆ ಆಗ್ತವೆ. ಬಾಕಿ ಟೈಮಲ್ಲಿಕ್ಕಿಂತ ಜಾಸ್ತಿ ನಮ್ಮ ವೀಕೆಂಡ್ಸೇ ನಮ್ಮ ಬಿಸ್ನೆಸ್ ಟರ್ನ್ ಓವರ್ ಜಾಸ್ತಿ ಇರೋದ್ರಿಂದ ನಮಗೆ ಅನುಕೂಲ ಆಗಬೇಕಾಗಿದೆ. ಟ್ರೇಡರ್ಸ್ ಇವಾಗ ಕಂಪಲ್ಸರಿಯಾಗಿ ಟ್ಯಾಕ್ಸಸ್ ಕಟ್ಟಬೇಕು, ಕಂಪಲ್ಸರಿ GST ಕಟ್ಟಬೇಕು, ಕಂಪಲ್ಸರಿ ಪ್ರಾಪರ್ಟಿ ಟ್ಯಾಕ್ಸಸ್ ಕಟ್ಟಬೇಕು. ಎಲ್ಲನೇ ಕಟ್ತಾ ಇದ್ದರೂ ನಮ್ಮ ಸ್ಯಾಲ್ರಿನೂ ಕೊಡಬೇಕು ನಮ್ಮ ಎಲ್ಲ ವರ್ಕರ್ಸಿಗೆ. ಅದೆಲ್ಲ ಇದ್ದರೂ ನಾವು ಇಷ್ಟೆಲ್ಲ ನಾವು ಹೇರುವಾಗ ನಮ್ಮ ವೀಕೆಂಡ್ ಪ್ರೊಸೆಸ್ ಏನು ನಮ್ಮ ಜಾಸ್ತಿ ಬಿಸ್ನೆಸ್ ನಾವು ಕಾಣ್ತಿದ್ದೀವಿ ಅದನ್ನೇ ನಮಗೆ ತಡೆ ಹಿಡ್ದಂಗೆ ಆಗ್ತಿದೆ. ಅದಕ್ಕಾಗಿ ನಮ್ಮ ಚೀಫ್ ಮಿನಿಸ್ಟ್ರಿಗಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಿ ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರಿಗೆ ನಾವು ಏನು ಕೇಳ್ತಾ ಇದ್ದೀವಿ ತಮ್ಮ ಮಾಧ್ಯಮ ಮೂಲಕ ಅಂತಂದರೆ ವೀಕೆಂಡ್ ಲಾಕ್ಡೌನ್ ಕಂಪಲ್ಸರಿಯಾಗಿ ತೆಗೆದುಹಾಕ್ಬಿಡ್ಬೇಕು. HKCCI ಗೌರವ ಕಾರ್ಯದರ್ಶಿ ಶರಣುಪಪ್ಪ ಮಾತನಾಡಿ, ಕಲಬುರಗಿ ವೀಕೆಂಡ್ ಕರ್ಫ್ಯೂನಿಂದ ಟ್ರೇಡರ್ಸ್ಗಳಿಗೆ ಬಹಳಷ್ಟು ನಷ್ಟ ಅನುಭವಿಸುವಂತಾಗಿದೆ. ಕಲಬುರಗಿಯಲ್ಲಿ ಕೆಲ ಅಂಗಡಿ ಮುಂಗಟ್ಟುಗಳಿಗೆ ಮಾತ್ರ ಕರ್ಫ್ಯೂ ಹೇರಿದಂತಾಗಿದೆ. ಬೇರೆ ಎಲ್ಲದಕ್ಕೂ ಅವಕಾಶ ನೀಡಲಾಗಿದೆ. ಇನ್ನು ಪೊಲೀಸರು ವ್ಯಾಪಾರಿಗಳೊಂದಿಗೆ ಅನುಚಿತವಾಗಿ ವರ್ತಿಸುತ್ತಿರುವುದು ಬೇಸರ ಮೂಡಿಸಿದೆ. ಈ ವೀಕೆಂಡ್ ಕರ್ಫ್ಯೂ ಕೇವಲ ವ್ಯಾಪಾರಿಗಳಿಗೆ ಹೊಡೆತ ಬಿದ್ದಿದೆ. ಕಲಬುರಗಿ ನಗರದೆಲ್ಲೆಡೆ ಅಂಗಡಿ ಮುಂಗಟ್ಟುಗಳು ತೆರೆದಿರುತ್ತವೆ.
ಆದರೆ ನಗರದ ಸೂಪರ್ ಮಾರುಕಟ್ಟೆಯಲ್ಲಿ ಮಾತ್ರ ವ್ಯಾಪಾರಿಗಳ ಅಂಗಡಿ ಬಂದ್ ಮಾಡಿಸುವ ಯತ್ನ ನಡೆದಿದೆ. ಹೀಗಾಗಿ ಆಗಸ್ಟ್ 27 ರಾತ್ರಿಯಿಂದ ಆರಂಭವಾಗುವ ವೀಕೆಂಡ್ ಕರ್ಫ್ಯೂ ವ್ಯಾಪಾರಿಗಳು ಸಹಕರಿಸುವುದಿಲ್ಲ ಎಂದು ಹೇಳಿದರು. ಈ ಒಂದು ಲಾಕ್ಡೌನ್ ಸಮಸ್ಯೆ ಅಂತೂ ಕಂಟಿನ್ಯೂ ಇದೆ ಸರ್. ನಮ್ಮ ಗುಲ್ಬರ್ಗಾದಲ್ಲಿ ಎಲ್ಲ ಟ್ರೇಡರ್ಸ್ ಇವತ್ತಿನ ದಿವಸ ನಮ್ಮ ಅಫ್ಲೇಟೆಡ್ ಅಸೋಸಿಯೇಷನ್ಸ್ ಎಲ್ಲರೂ ಏನು ಹೇಳ್ತಿದ್ದಾರೆ, ವೀಕೆಂಡ್ ಲಾಕ್ಡೌನ್ ಮಾಡ್ತಾ ಇದ್ದಾರೆ. ಸರಿ, ಬಟ್ ವೀಕೆಂಡ್ ಲಾಕ್ಡೌನಿಗೆ ಅರ್ಥನೇ ಇಲ್ಲ. ಎಲ್ಲ ಏನೋ ಗೌರ್ಮೆಂಟ್ ಪ್ರೋಗ್ರಾಮ್ ಇದ್ದಾವೆ, ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ದಾರೆ. ಇನ್ನು ಇವತ್ತಿನ ದಿವಸ ಎಲ್ಲ ಜನ ಆಶೀರ್ವಾದ ಯಾತ್ರೆ ಅಂತ ಮಿನಿಸ್ಟ್ರಿಗಳು ಕೂಡ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಯಾವುದು ಚಟುವಟಿಕೆ ಸರ್ಕಾರದಿಂದ ಆಯಿತು, ಯಾವುದೇ ಒಂದು ಮದುವೆ ಅಂತ ಸಮಾರಂಭಗಳಿಗೂ ಪರ್ಮಿಷನ್ ಕೊಟ್ಟಿರಿ, ಎಲ್ಲ ಮಾಡಿ ಬರೀ ನಾವು ಬಿಸ್ನೆಸ್ ಜನರಿಗೆ ಯಾಕೆ ಹಿಂದೆ ಬಿದ್ದಿದ್ದೀರಾ. ಅದು ಕೂಡ ಏನು ಸೂಪರ್ ಮಾರ್ಕೆಟ್ನಲ್ಲಿ ಏನದ ಬಟ್ಟೆ ಅಂಗಡಿಗಳು ಮುಖ್ಯವಾಗಿ, ಮತ್ತು ಹೋಟೆಲ್ ಬಿಸ್ನೆಸ್ ಇರ್ಬೋದು, ಮತ್ತು ಇವತ್ತು ಬಂಗಾರದ ಅಂಗಡಿಗಳಿರ್ಬೋದು, ಸಾಕಷ್ಟು ಏನು ಇಲ್ಲಿಂದ ಸೂಪರ್ ಮಾರ್ಕೆಟ್ ಮೇನ್ ಏನು ಬಿಸ್ನೆಸ್ಗಳು ಅವ್ರಿಗಷ್ಟೇ ಇದು ಲಾಕ್ಡೌನ್ ಇಂಪ್ಲಿಮೆಂಟ್ ಆಗ್ತಾಯಿದೆ, ಬೇರೆ ಕಡೆ ಎಲ್ಲಿನೂ ಇಲ್ಲ. ಅದ್ರಾಗ ಮುಖ್ಯವಾಗಿ ಏನದ ಅಂದ್ರೆ ಸರ್, ಯಾವುದೇ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಏನದಲ್ಲ, ಪೊಲೀಸರು ಬರ್ತಾರೆ, ಯಾವ ಥರ ವರ್ತನೆ ಅದ ಅಂದರೆ ಅವರು ಇವತ್ತಿನ ದಿವಸ ಈ ಬಿಸ್ನೆಸ್ ಮಾಡೋರು ಏನದಾರಲ್ಲ ಒಂದು ಭಾಳ ಅಂದ್ರೆ ಚೀಪಾಗಿ ಅವ್ರ ಜೊತೆಗೆ ಬಿಹೇವಿಯರ್ ಅಂತ ಎಲ್ಲರ ಕಡೆಯಿಂದ ನಮಗೆ ಇನ್ಫಾರ್ಮೇಷನ್ ಬಂದ. ಏನೂ ಕಿಮ್ಮತ್ತಿಲ್ಲ, ಬಂದ್ ಮಾಡು ಹಿಂಗೆ ಒಂದು ಅಂದರೆ ಒಂಥರ ಯಾವುದೇ ರೀತಿಯಿಂದ ರೆಸ್ಪೆಕ್ಟ್ ಇಲ್ಲ ಸರ್ ಬಿಸ್ನೆಸ್ ಪರ್ಸನಿಗೆ. ಸೊ ನಾವು ಇವೆಲ್ಲ ನೋಡಿಕೊಂಡು ಕೂಡ ಏನಲ್ಲ ಸರ್, ಯಾವುದೇ ಟ್ಯಾಕ್ಸ್ ತುಂಬೋದು ಬಿಟ್ಟಿಲ್ಲ. ಯಾವುದು ನಮಗೆ ನಾವು GST ತುಂಬಬೇಕು, ನಾವು ಟ್ಯಾಕ್ಸ್ ತುಂಬಬೇಕು, ನಾವು ಇನ್ಕಮ್ ಟ್ಯಾಕ್ಸ್ ತುಂಬಬೇಕು, ಮತ್ತು ಏನದಲ್ಲ ನಾವು ಕೂಡ ಕೆಲವೊಂದು ಹಪ್ತ ಮಾಮೂಲು ಕೂಡ ನಿಂತಿಲ್ಲ ಅಂತ ಹೇಳ್ತಾರೆ ಸರ್ ಇವತ್ತಿನ ದಿವಸ. ಸೊ ಯಾವುದೂ ಕೂಡ ನಮ್ಮಲ್ಲಿಂದ ನಿಂತಿಲ್ಲ. ಬಟ್ ಆದರೆ ನಮ್ಮ ಸ್ಯಾಟರ್ಡೆ ಸಂಡೇ ಮೇಲೆ ವೀಕೆಂಡ್ ಲಾಕ್ಡೌನ್ ಯಾಕೆ ನಮಗೆ ಅಂತ ಕೇಳ್ತಾರೆ ಸರ್. ಇದು ಮುಖ್ಯವಾಗಿ ಏನದಲ್ಲ ಸರ್, ಬರೀ ನಮ್ಮದು ಬಿಸ್ನೆಸ್ ಕಮ್ಯುನಿಟಿದವ್ರ ಮೇಲೆ ಅಷ್ಟೇ ಇದು ಎಫೆಕ್ಟ್ ಆಗ್ತಿದೆ ಸರ್. ಇದು ಲಾಕ್ಡೌನ್ ಮಾಡಿದ್ರೆ ಸಂಪೂರ್ಣ ರೀತಿಯಲ್ಲಿ ಲಾಕ್ಡೌನ್ ಮಾಡಬೇಕು. ಇದು ಅರ್ಧ ಪೂರ್ತಿ ಗುಲ್ಬರ್ಗ ಚಾಲೂ ಇರ್ತದೆ. ಬರೀ ಸೂಪರ್ ಮಾರ್ಕೆಟ್ನಲ್ಲಿರೋಂಥ ಒಂದು ಅಂಗಡಿ ಮುಗ್ಗಟ್ಟುಗಳಿಗೆ ಏನದಲ್ಲ ಪ್ರತಿಬಂಧನೆ ಇದೆ. ಅದಕ್ಕೆ ನಾವು ಮುಂದೆ ಬರುವಂಥ ಈ ವೀಕ್ ನೆಕ್ಸ್ಟ್ ವೀಕ್ ಏನು ಬರ್ತದೆ ಅದಕ್ಕೆ ನಾವು ಯಾರೂ ಸಹಕರಿಸೋದಿಲ್ಲ ಅಂತ ಅವ್ರದ್ದೆಲ್ಲರದ್ದು ಒಂದು ಒಗ್ಗಟ್ಟಿನಿಂದ ನಮ್ಗೆ ಹೇಳ್ತಾ ಇದ್ದಾರೆ ಸರ್ ಇವತ್ತಿನ ದಿವಸ. ಕಲಬುರಗಿ ಜುವೆಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ರಾಘವೇಂದ್ರ ಮೈಲಾಪುರ್ ಮಾತನಾಡಿ, ಸರ್ಕಾರದ ವೀಕೆಂಡ್ ಕರ್ಫ್ಯೂ ಬೇರೆ ಅಂಗಡಿಯವರಿಗೆ ಬಿಟ್ಟು ಬಿಸ್ನೆಸ್ ಮಾಡುವವರಿಗೆ ಟಾರ್ಗೆಟ್ ಮಾಡಿ ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕೆಲಸ ಮಾಡಿದೆ ಎಂದು ಅಸಮಾಧಾನ ಹೊರಹಾಕಿದರು. ಏನು ಸಮಸ್ಯೆ ಎಂಬುದು ತಿಂಗಳಾನುಗಂಟ್ಲೆಯಿಂದ ಫಸ್ಟ್ ಲಾಕ್ಡೌನ್ನಿಂದ ನಾವು ಅವರಿಗೆ ಊರಲ್ಲಾಗಿ ಮಿನಿಸ್ಟರ್ ಬಂದಾಗ ಅವ್ರಿಗೆ ಕೂಡ ನಾವು ಸಮಸ್ಯೆಯನ್ನು ಹೇಳ್ಕೊತ ಬರ್ತಾಯಿದ್ದೀವಿ. ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಅದು ಸುಣ್ಣ ಅಂತ ಆ ರೀತಿ ಒಂದು ವರ್ತನೆ ನಡೀತಾ ಇದೆ. ಇದು ಕ್ಲಿಯರಾಗಿ ಸ್ಪಷ್ಟವಾಗಿ ನಮ್ಮ ಮೇಲೆ ಈ ರಿಟೇಲರ್ಸ್ ಮೇಲೆ ತುಂಬ ದಬ್ಬಾಳಿಕೆ ಆಗ್ತಾಯಿದೆ. ಯಾಕಂದರೆ ಎಲ್ಲ ಇಂಡಸ್ಟ್ರಿ ಓಪನ್ ಇಡಲಿಕ್ಕೆ ಅವರಿಗೆ ಅವಕಾಶ ಇದೆ, ಎಲ್ಲ ಮೆಡಿಕಲ್ ಓಪನ್ ಇಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಯಾವುದೇ ಒಂದು ಇದಕ್ಕಂದರೆ ಅದು ಬರೀ ನಿಮ್ಮದು ಯಾವುದು ಎಸೆನ್ಷಿಯಲ್ ಅಂತ ಅದಕ್ಕೊಂದು ಇದು ಮಾಡ್ತಾಯಿದ್ದಾರೆ. ಮಿಕ್ಕಿದವರಿಗೆ ಅಲ್ಲಿ ಯಾವುದಕ್ಕೂ ಅವರಿಗೆ ಇನ್ಕ್ರೀಸ್ ಆಗೋದಿಲ್ಲ ಇದು ಡಿಸೀಸು. ಬರೀ ರಿಟೇಲರ್ ಮಾತ್ರ ಅವರಿಗೆ ಇದು ತೊಂದರೆ ಆಗ್ತಾಯಿದೆ. ಯಾವ ರೀತಿಯಿಂದ ಇದು ಗೌರ್ಮೆಂಟ್ ಸರ್ಕಾರ ಆರ್ಡ್ರ್ ಹೊಡಿಸ್ತಾ ಇದೆ, ಇದು ಈ ಮಟ್ಟಕ್ಕೆ ಯಾರೂ ವಿಚಾರ ಮಾಡಲಿಕ್ಕೆ ತಯಾರಿಲ್ಲ. ಫಸ್ಟ್ ಆಫ್ ಆಲ್ ಇದಾದಮೇಲೆ ಎಲ್ಲ ಆಫೀಷಿಯಲ್ಸ್ನಿಂದ ಒತ್ತಡ ಏನಿದೆ, ಇವತ್ತು GST ಒಂದು ದಿವಸ ಕಟ್ಟಿಲ್ಲ ಅಂತಂದರೆ ಅವ್ರ ಫೋನ್ ಸ್ಟಾರ್ಟ್ ಆಗುತ್ತೆ. ಒಂದು ದಿವಸ ನಾವು ರೆಂಟ್ ಕಟ್ಟಿಲ್ಲ ಅಂದರೆ ಅವ್ರ ಫೋನ್ ಸ್ಟಾರ್ಟ್ ಆಗುತ್ತೆ. ಎಲೆಕ್ಟ್ರಿಸಿಟಿಯವರ 2% ಬಡ್ಡಿ ಹಾಕಿ ಮತ್ತೆ ಅವರು ಬಂದು ಪಕ್ಕದ ಕತ್ರಿ ತೊಗೊಂಡು ನಿಂದಿರ್ತಾರೆ. ಇದು ಯಾವ ರೀತಿ ದಬ್ಬಾಳಿಕೆ ಇದು ಕರ್ನಾಟಕ ಸರ್ಕಾರದ ಆಗ್ತಾ ಇದೆ ನಮಗೆ ಅರ್ಥ ಆಗ್ತಾ ಇಲ್ಲ. ಇದರ ಮೇಲೆ ನೀವು ಇದು ಒಂದು ಕಂಟ್ರೋಲ್ ಮಾಡಬೇಕು ಈ ಡಿಸೀಸ್ಗೆ ಅಂತಂದರೆ ನೀವು ಯಾಕೆ ಎಲ್ಲ ಇದು ಮಾಡಬೇಕು, ಬಂದ್ ಮಾಡಬೇಕು? ಆಫೀಸಿಯಲ್ ಬಂದ್ ಮಾಡಿ, ಬ್ಯಾಂಕ್ಸ್ ಬಂದ್ ಮಾಡಿ, ಎಲ್ಲನೇ ಮಾಡಿ 2 ದಿವಸ ಕಂಪ್ಲೀಟ್ ಲಾಕ್ಡೌನ್ ಕೊಡಿ ನೀವು ಟೋಟಲ್ ಆಗಿ. ಆ ಇಂಡಸ್ಟ್ರಿ ಅವರಿಗೆ ಬಿಟ್ಟು ಇವ್ರಿಗೆ ಬಿಟ್ಟು ಬರೇ ರಿಟೇಲರ್ಸ್ ಮಾತ್ರ ಇವರು ದುಡ್ಕೊಂಡು ತಿಂಬೋರಿಗೆ ನೀವು ದಿನ ಒತ್ತಡ ಕೊಡ್ತಾ ಇದ್ದೀರಿ. ಕೊಟ್ಟರೆ ನೀವು ನಿಮ್ಮ ನಿಯಂತ್ರಣ ಮಾಡೋದಿದ್ದರೆ ನಿಮ್ಮ ಕರ್ನಾಟಕ ಹಿತದಲ್ಲಿ ದೇಶದಲ್ಲಿ ನಿಮ್ಮ ರಾಜ್ಯದಲ್ಲಿ ಹಿತ ಇದ್ದರೆ ನೀವು ಕಂಪ್ಲೀಟ್ ಟೋಟಲ್ ಲಾಕ್ಡೌನ್ ಕೊಡಿ, ಅದಕ್ಕೆ ನಾವು ಸ್ಪಂದಿಸ್ತೀವಿ.
ಬರೀ ಪೊಲಿಟಿಕಲ್ ಏನದ ನೀವು ಇಶ್ಯೂ ಮಾಡಿಕೊಂಡು ನಿಮ್ಮ ಎಲೆಕ್ಷನ್ಗೋಸ್ಕರ ಯಾವುದೂ ನಿಮಗೆ ಇದು ನಿಯಂತ್ರಣ ಬರೋದಿಲ್ಲ, ಇದು ಯಾವುದು ನಿಮಗೆ ಇದು ತೊಂದರೆ ಆಗೋದಿಲ್ಲ, ಆವಾಗ ಕೊರೋನಾ ಬರೋದಿಲ್ಲ. ಯಾಕೆ ಈ ಥರ ಆಗ್ತಾ ಇದೆ? ಸರ್ಕಾರದಿಂದ ಯಾವುದೇ ಆದೇಶ ಹೊರಡಿಸೋರಿಗೆ 10 ಸರ್ತಿ ವಿಚಾರ ಮಾಡಿ ನೀವು ಒಂದು ಸಣ್ಣ ಪುಟ್ಟ ವ್ಯಾಪಾರಸ್ಥರು ನೀವು ಯಾವುದು ಕಳ್ಕಳಿ ನೋಡ್ತಾ ಇಲ್ಲ. ದಯಮಾಡಿ ಈ ಸರ್ಕಾರ ಇದು ತುಂಬ ಇದು ಇದೆ. ಮತ್ತು ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರು ಮತ್ತು ಇಲ್ಲಿ ಎಲ್ಲ ಲೋಕಲ್ ಶಾಸಕರು ಮತ್ತು ನಮ್ಮ ಜಿಲ್ಲಾ ಆಡಳಿತ ಎಲ್ಲರಿಗೂ ನಾನು ನಮ್ರತ ವಿನಂತಿ ಮಾಡ್ತೇನೆ. ಇದು ತುಂಬ ಅತ್ಯಾಚಾರ ಅನ್ಯಾಯ ಆಗ್ತಾ ಇದೆ ನಮ್ಮ ಮೇಲೆ. ನೀವು ಇದು ಬೇಗನೆ ಈ ಲಾಕ್ಡೌನ್ ಮಾತ್ರ ಹಿಂದೆ ತೆಕ್ಕೊಳ್ಳಿ. ಇದು ಇಲ್ಲಾಂದರೆ ನೀವು ನಿಯಂತ್ರಣ ನೀವು ಮಾಡೋದೇ ಇದ್ದರೆ 2 ದಿವಸ, ಒಂದು ಮಂಗಳವಾರ ಬುಧವಾರ ಟೋಟಲ್ ಆಫೀಷಿಯಲ್ ವಿತ್ ಆಫೀಷಿಯಲ್ ಎಲ್ಲನೇ ನೀವು ಲಾಕ್ಡೌನ್ ಕೊಡಿ, ಅದಕ್ಕೆ ನಾವು ಸ್ಪಂದಿಸ್ತೀವಿ. ನಮಗೂ ಒಂದು ಇದು ಸಿಗುತ್ತೆ, ಜಸ್ಟಿಸ್ ಸಿಗುತ್ತೆ. ಈ ಸಂದರ್ಭದಲ್ಲಿ HKCCI ಸದಸ್ಯರು ಹಾಗೂ ಇನ್ನಿತರೆ ವ್ಯಾಪಾರಿಗಳು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕೋವಿಡ್ ನಿಯಮಾವಳಿಗಳನ್ನು ಸಡಿಲಗೊಳಿಸಿರುವ ಸರ್ಕಾರ ಈ ಬಾರಿಯ ಗಣೇಶೋತ್ಸವ ಆಚರಣೆಗೆ ನಿರ್ಬಂಧ ಹೇರಿರುವ ಸರ್ಕಾರದ ವಿರುದ್ಧ ಶ್ರೀರಾಮ ಸೇನಾ ರಾಜ್ಯಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕಿಡಿಕಾರಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀರಾಮ್ ಸೇನಾ ರಾಜ್ಯಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ಮೊಹರಂಗೆ ಪರವಾನಗಿ ಇಲ್ಲದಿದ್ದರೂ ಸಾವಿರ ಸಂಖ್ಯೆಯಲ್ಲಿ ಜನ ಮೊಹರಂ ಅದ್ದೂರಿಯಾಗಿ ಆಚರಿಸಿದ್ದರು. ಆದರೆ ಹಿಂದೂ ಧರ್ಮದ ಸಾಂಸ್ಕೃತಿಕ ಪ್ರತೀಕ ಗಣೇಶ ಉತ್ಸವಕ್ಕೆ ಯಾಕೆ ನಿರ್ಬಂಧ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ವೇಳೆ ಸಾರ್ವಜನಿಕವಾಗಿ ಗಣೇಶ ಉತ್ಸವಕ್ಕೆ ಪರವಾನಗಿ ನೀಡದಿದ್ದರೆ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಂಸದರ ಮನೆ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜೊತೆಗೆ ಕಲಬುರಗಿ ಸೇರಿದಂತೆ ರಾಜ್ಯದ 3 ಜಿಲ್ಲೆಗಳಲ್ಲಿ ನಡೆಯಲಿರುವ ಪಾಲಿಕೆ ಚುನಾವಣೆ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದರು. ಮನೆಗೆ ಸೀಮಿತವಾಗಿರುವಂತಹ ಗಣೇಶನನ್ನು ಸಾರ್ವಜನಿಕವಾಗಿ ರಸ್ತೆಗಳಲ್ಲಿ, ಕಾಲೋನಿಗಳಲ್ಲಿ ಪೆಂಡಾಲ್ಗಳನ್ನು ಹಾಕಿ ಗಣೇಶ ಸ್ಥಾಪನೆಯನ್ನು ಪ್ರಾರಂಭ ಮಾಡಿದರು. ಇಲ್ಲಿಗೆ ಸುಮಾರು 129 ವರ್ಷಗಳು ಕಳೆಯಿತು. ಪ್ರತಿ ವರ್ಷ ಅನುಚಾನವಾಗಿ ಹಿಂದೂಗಳು ದೊಡ್ಡ ಅಭಿಮಾನದಿಂದ ಗಣೇಶ ಭಕ್ತಿಯ ಜೊತೆಗೆ ರಾಷ್ಟ್ರಭಕ್ತಿಯನ್ನು ಸೇರಿಸಿಕೊಂಡು ಉತ್ಸವವನ್ನು ಆಚರಣೆ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಅಂದರೆ 2020ರಿಂದ ಕೊರೋನಾ ಸಾಂಕ್ರಾಮಿಕ ರೋಗ ಈ ದೇಶದಲ್ಲಿ ಹರಡಿರುವ ಕಾರಣಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಲ್ಲ ಹಬ್ಬಗಳಿಗೆ ನಿಷೇಧ ಹಾಕಿತು. ಅದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ಈ ವರ್ಷ ಕರ್ನಾಟಕ ಸರ್ಕಾರ ಸಾರ್ವಜನಿಕವಾಗಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುವ ಹಾಗಿಲ್ಲ, ಪೆಂಡಾಲ್ ಹಾಕುವ ಹಾಗಿಲ್ಲ, ಮೆರವಣಿಗೆ ಹೊರಡಿಸುವ ಹಾಗಿಲ್ಲ ಅಂತ ನಿಷೇಧವನ್ನು ಹೇರಿದ್ದಾರೆ. ದುರಂತ ಅಂದರೆ ಇತ್ತೀಚೆಗೆ ಕೊರೋನಾ ಹಿನ್ನೆಲೆಯಲ್ಲಿ ಕೆಲವು ನಿಯಮಗಳನ್ನು ಸಡಿಲಿಸಿದ್ದಾರೆ. ಮಾಲ್ಗಳನ್ನು ಓಪನ್ ಮಾಡಿದ್ದಾರೆ, ಬಾರ್ಗಳು ಓಪನ್ ಮಾಡಿದ್ದಾರೆ, ಪಬ್ಗಳು ಓಪನ್ ಮಾಡಿದ್ದಾರೆ, ಸಿನಿಮಾ ಟಾಕೀಸ್ಗಳು 50-50 ಅಂತ ಹೇಳಿ ರೂಲ್ಸ್ ಮಾಡಿ ಅದನ್ನು ಕೂಡ ತೆರೆದಿದ್ದಾರೆ. ಆದರೆ ಇಲ್ಲಿ ಗಣೇಶ ಉತ್ಸವಕ್ಕೆ ದೊಡ್ಡ ದೊಡ್ಡ ನಿಬಂಧನೆಗಳನ್ನು ನಮ್ಮ ಸರ್ಕಾರ ವಿಧಿಸಿದ್ದು ಖಂಡನೀಯ. ಮೊಹರಂಗೂ ಕೂಡ ಹಾಗೆಯೇ ಹೇಳಿದರು. ಹೇಗೆ ಗಣೇಶನಿಗೆ ಕಂಡೀಷನ್ ಹಾಕಿದ್ರೋ ನಮ್ಮ ಉತ್ಸವಕ್ಕೆ, ಅದೇ ಮಾದರಿಯಲ್ಲಿ ಮೊಹರಂಗೂ ಕೂಡ ಕಂಡೀಷನ್ಗಳನ್ನು ಹಾಕಿದರು. ಆದರೆ ಆ ಕಂಡೀಷನ್ಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಸಂಪೂರ್ಣವಾಗಿ ಉಲ್ಲಂಘನೆ ಆಗಿದೆ. ದುರಂತ ಅಂದರೆ ನಾವು ಗಣೇಶನನ್ನು ಸ್ಥಾಪನೆ ಮಾಡಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಪರ್ಮಿಷನ್ ತೊಗೊಳ್ಬೇಕು, ತಹಸೀಲ್ದಾರ್ ಕಡೆ ಹೋಗಬೇಕು, KVಗೆ ಹೋಗಬೇಕು. ಇವು ಯಾವುದೂ ಪರ್ಮಿಷನ್ ಇಲ್ಲ ಅಂದರೆ ಕೂಡ್ಸೋಕ್ಕೆ ಅವಕಾಶನೇ ಇರಲಿಲ್ಲ. ಆದರೆ ಮೊಹರಂಗೆ ಯಾರೂ ಕೂಡ ಪೊಲೀಸ್ ಠಾಣೆಗೆ ಹೋಗಿ ಪರ್ಮಿಷನ್ ತೊಗೊಂಡಿಲ್ಲ, KVಗೆ ಹೋಗಿ ಪರ್ಮಿಷನ್ ತೊಗೊಂಡಿಲ್ಲ, ಕಾರ್ಪೊರೇಷನ್ ಪರ್ಮಿಷನ್ ಇಲ್ಲ. ಸಾವಿರ ಸಂಖ್ಯೆಯಲ್ಲಿ ಮೆರವಣಿಗೆ ಹೊರಡಿತು. ಪೊಲೀಸರಿಗೆ ಗೊತ್ತಿದ್ದರೂ ಕೂಡ ಜಾಣ ಕೂರ್ಡರಂತೆ ಮೌನ ವಹಿಸಿದರು. ಅದಕ್ಕೆ ನಾನು ಹೇಳ್ತೀನಿ, ರಾಷ್ಟ್ರಭಕ್ತಿ ಮತ್ತು ಧರ್ಮ ಶ್ರದ್ಧೆ ಇರುವಂತಹ BJPಯವರು, ನೀವು ಹಿಂದೂಗಳ ಮತಗಳಿಂದ ಗೆದ್ದು ಬಂದಂಥವ್ರು, ಮೊಹರಂಗೆ ಕುಣಿಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ಗಣೇಶ ಉತ್ಸವಕ್ಕೆ ಇನ್ನೂ ನೀವು ಯಾವುದೇ ಅಂತಿಮ ತೀರ್ಮಾನ ತೆಗೆದುಕೊಳ್ತಾ ಇಲ್ಲ. ನಿಮ್ಮ ಸರ್ಕಾರದ ನಿರ್ಣಯ ನಿಮ್ಮ ಸರ್ಕಾರದ ಶಾಸಕರೇ ಖಂಡಿಸ್ತಾ ಇದ್ದಾರೆ. CT ರವಿ ಅವರು ಇರ್ಬೋದು, ಪ್ರತಾಪ ಸಿಂಹ ಅವರು ಇರ್ಬೋದು, ಯತ್ನಾಳ್ ಅವರು ಇರ್ಬೋದು, ಇವರು ಹೇಳ್ತಾ ಇದ್ದಾರೆ.
ಆದರೆ ಇಲ್ಲಿವರೆಗೂ ನೀವು ಅಂತಿಮ ನಿರ್ಧಾರವನ್ನು ಪ್ರಕಟಿಸದೇ ಇರುವುದನ್ನು ನೋಡಿದರೆ ನಿಮಗೆ ಯಾಕೋ ಗಣೇಶ್ ಬೇಡ ಆಗಿದ್ದಾನೆ ಅಂತ ನನಗನ್ನಿಸ್ತಾ ಇದೆ. ಕೋವಿಡ್ ನಿಯಮ ಇದ್ದರೂ ಕೂಡ ಸಾವಿರಾರು ಜನ ಸೇರಿಸಿ ಜನಾಶೀರ್ವಾದ ರ್ಯಾಲಿಯನ್ನು ನೀವು ಮಾಡಿದಿರಿ. ನಿಮಗೆ ಜನಾಶೀರ್ವಾದ ಬೇಕು, ಆದರೆ ಗಣೇಶನ ಆಶೀರ್ವಾದ ಬೇಡ ಆಗಿದೆಯಾ? ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಹೀಗೆ ರಾಜ್ಯದಲ್ಲಿ ನೀವು ಏನು ಕೆಲವೊಂದು ನಿಬಂಧನೆಗಳನ್ನು ವಿಧಿಸಿ ಪರವಾನಗಿ ನೀಡಿದ್ದೀರೋ ಅದೇ ಮಾದರಿಯಲ್ಲಿ ನಮ್ಮ ಗಣೇಶ ಪ್ರತಿಷ್ಠಾಪನೆಗೂ ಕೂಡ ಅವಕಾಶ ಮಾಡಿಕೊಡಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಕಾಂತ್ ಕಾಳ್ಗೆ, ಮಹೇಶ್ ಗೊಪ್ಪೂರ್, ಈಶ್ವರ್ ಹೆಪ್ಪರ್ಗಿ, ರಾಕೇಶ್ ಜಮಾದಾರ್, ಸಚಿನ್ ಕುಂಸೆ, ಮಹೇಶ್ ಕೆಂಭಾವಿ ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆ ಕಲಬುರಗಿ ವತಿಯಿಂದ ನಡೆದ 182ನೇ ವಿಶ್ವ ಛಾಯಾಚಿತ್ರ ದಿನಾಚರಣೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಐಐಟಿ, JEE, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968-615-6363, 916-492-1211. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆ ಕಲಬುರಗಿ ವತಿಯಿಂದ 182ನೇ ವಿಶ್ವ ಛಾಯಾಚಿತ್ರ ದಿನಾಚರಣೆ ಅಂಗವಾಗಿ ಕ್ರಿಕೆಟ್ ಪಂದ್ಯಾವಳಿಗಳು ಹಾಗೂ ಕೊರೋನಾ ವಾರಿಯರ್ಸ್ಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗೈದ ಸಾಧಕರಿಗೆ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಇಲ್ಲಿನ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕ್ರೀಡಾಂಗಣದಲ್ಲಿ ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆ ಕಲಬುರಗಿ ವತಿಯಿಂದ ಏರ್ಪಡಿಸಿದ್ದ 182ನೇ ವಿಶ್ವ ಛಾಯಾಚಿತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗೈದ ಸಾಧಕರಿಗೆ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆಯ ಬಸವರಾಜ್ ಸಿ ತೋಟದ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗ್ರೌಂಡಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಆಡಿಸ್ಬೇಕಂತೂ ಒಂದು ಎಲ್ಲರೂ ಸೇರಿ ಒಂದು ಒಗ್ಗೂಡಿ ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ಬಂದಂಥ 4 ತಂಡಗಳಿಗೆ ನಮ್ಮ ಸಂಸ್ಥೆಯಿಂದ ತುಂಬು ಹೃದಯದ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಚೆನ್ನಾಗಿ ಎಲ್ಲ ತಾಲೂಕು ಮತ್ತು ವಿಭಾಗ ಮಟ್ಟದೊಂದು ಈ ತಂಡ ಸೇರಿ ಒಂದು ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡೋಕ್ಕಿದ್ದೇವೆ ಜನವರಿ 1ರಂದು. ಆದ ಕಾರಣ ಹೈದರಾಬಾದ್ ಕರ್ನಾಟಕ ಅಂದರೆ ವಿಭಾಗ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾವಳಿ ಜನವರಿ 1ನೇ ತಾರೀಕು ಮಾಡಬೇಕಂತ ನಮ್ಮ ಎಲ್ಲ ಸದಸ್ಯರು ಸೇರಿ ಒಂದು ನಿರ್ಧಾರ ಕೈಗೊಂಡಿದ್ದೇವೆ. ಹಾಗಾಗಿ ಈ ಪಂದ್ಯಾವಳಿಗೆ ಬಂದಂಥ ಎಲ್ಲರಿಗೂ ಸ್ವಾಗತ ಮತ್ತು ಅಭಿನಂದನೆ ಹೇಳ್ತಾ ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಿವಾನಂದ್ ಪಾಟೀಲ್ ಅವರು ಗತ ಕಾಲದ ನೆನಪುಗಳನ್ನು ಪುನಃ ನೆನಪಿಸುವಂತ ಕೆಲಸ ಮಾಡುವವರೆಂದರೆ ಅದು ಛಾಯಾಗ್ರಾಹಕರಾಗಿದ್ದಾರೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಮುಂದುವರೆದಿದ್ದು ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ಕ್ಯಾಮೆರಾ ಇದ್ದರೂ ಸಹ ಛಾಯಾಗ್ರಾಹಕರು ತೆಗೆದ ಚಿತ್ರಗಳನ್ನು ಪತ್ರಿಕೆಯಲ್ಲಿ ನೋಡಿದಾಗ ಮನಸ್ಸಿಗೆ ಸಮಸ್ತ ಮೂಡುತ್ತದೆ. ಛಾಯಾಗ್ರಾಹಕರ ಹುದ್ದೆಗೆ ಇಂದು ಬಹಳಷ್ಟು ಬೇಡಿಕೆ ಇದೆ. ಛಾಯಾಗ್ರಾಹಕರು ತಾಳ್ಮೆ ತದೇಕಚಿತ್ತದಿಂದ ಕೆಲಸ ಮಾಡಿದರೆ ಯಶಸ್ಸು ಗಳಿಸಬಹುದು ಎಂದರು. ಇವತ್ತಿನ ದಿವಸ ಭಾಳ ಖುಷಿ ಅನ್ನಿಸ್ತಾ ಇದೆ. ಯಾಕಂತ ಕೇಳಿದ್ರೆ ಇವತ್ತು ಛಾಯಾಗ್ರಾಹಕರು ವಿಶ್ವ ಛಾಯಾಗ್ರಾಹಕರು ದಿನಾಚರಣೆ ಇವತ್ತು. ಯಾಕೆ ಈ ಮಾತು ಖುಷಿ ಅನ್ನಿಸ್ತದೆ ಅಂತ ಕೇಳಿದ್ರೆ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹಿಂದಿನ ನೆನಪುಗಳು ಯಾರಾದರೂ ನೆನಪಿಸ್ಕೊಡಿಸ್ತಾರೆ ಅಂದರೆ ಛಾಯಾಗ್ರಾಹಕರು ಅಂತಕ್ಕಂಥ ನಾನು ಹೇಳ್ತಾರೆ. ಯಾಕಂತ ಕೇಳಿದ್ರೆ ನಾವು ನೋಡ್ತೀವಿ ಆಧುನಿಕ ಯುಗದಲ್ಲಿ ಬಹಳಷ್ಟು ಎಷ್ಟೇ ಮುಂದೆ ಹೋದರೂ ಕೂಡ ನಮ್ಮ ಮನಸ್ಥಿತಿ ಹೇಗೆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ರೊಟ್ಟಿ ಪುಂಡಿ ಪಲ್ಯ ಹೆಂಗೆ ಬೇಕು ಹಂಗೆ ನೀವೆಷ್ಟೇ ನಾವು ಮೊಬೈಲಲ್ಲಿ ಎಷ್ಟೇ ಮುಂದೆ ಹೋದರೂ ಕೂಡ ನಮಗೆ ಮತ್ತೆ ಫೋಟೋದಲ್ಲಿ ನೋಡಿದ್ರೆ ಸಮಾಧಾನ ಆಗ್ತಕ್ಕಂಥ ದಿವಸ ಈ ಮುಂದೆ. ಹಾಗಾಗಿ ಇವತ್ತು ನಮ್ಮ ಬಸವರಾಜ್ ತೋಟದವರು ಭಾಳ ಅವ್ರ ಮಾತು ಕಡಿಮೆ, ಮಾತು ಏನು ಮೌನ ಬೆಳ್ಳಿ ಮಾತು ಬಂಗಾರ ಅಂತ, ಮಾತು ಕಡಿಮೆ ಕೆಲಸ ಜಾಸ್ತಿ ಇರ್ತದೆ ಬಸವರಾಜ್ ತೋಟದವರು. ಭಾಳ ಸಂತೋಷದ ಮಾತು. ಯಾಕಂತ ಕೇಳಿದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆಯೋಜನೆ ಮಾಡಬೇಕಾದ್ರೆ ಭಾಳ ಕಷ್ಟ ಇರ್ತದೆ. ಯಾಕಂದರೆ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಯುವ ಮಿತ್ರರು ಬಹುಶಃ ಇಷ್ಟೊಂದು ಛಾಯಾಗ್ರಾಹಕರು ನೋಡಿದ್ದು ಕೂಡ ಭಾಳ ಸಂತೋಷ. ಯಾಕಂತ ಕೇಳಿದ್ರೆ ನೀವೆಲ್ಲರೂ ತಿಂಗಳಲ್ಲಿ ಒಂದು ಸರಿ ಅಥವಾ 15 ದಿವಸದಲ್ಲಿ ಒಂದು ಸರಿಯಾರೆ ನೀವು ಸೇರಬೇಕು. ಸೇರಿ ಆಗು ಹೋಗುಗಳ ಬಗ್ಗೆ ನಮ್ಮದೇ ಮುಂದಿನ ದಿನಗಳಲ್ಲಿ ನಮ್ಮ ನೋಡ್ರಿ ನಾವು ಆಗಿನ ಕಾಲದಲ್ಲಿ ಒಂದು ಫೋಟೋ ತೆಗಿಬೇಕಾದ್ರೆ ತೆಕ್ಕೊಂಡು 3-4 ದಿವಸದಲ್ಲಿ ನಮ್ಮ ಫೋಟೋ ಸಿಗ್ತೀವಿ. ಇವಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ಕಷ್ಟದ ದಿನಗಳು. ಆದರೆ ಇವತ್ತು ನೀವು 1 ಮಿನಿಟ್ನಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅಂದರೆ ಫಾಸ್ಟ್ ಆಗ್ತಾಯಿದೆ, ದುನಿಯಾ ಭಾಳ ಮುಂದೆ ಹೋಗ್ತಾ ಇದೆ. ಅದಕ್ಕೆ ಅನುಗುಣವಾಗಿ ನಾವು ಬದಲಾವಣೆಯನ್ನು ತರುವುದರ ಮುಖಾಂತರ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ನೋಡ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸಿಗೆ ಶಾಂತಿ ಎಲ್ಲಿ ಸಿಗ್ತದೆ ಅಂತ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ರಿ ಪಾಪ ವಿಡಿಯೋ ಮಾಡೋರು, ಫೋಟೋಗ್ರಾಫರು ತದೇಕ ಚಿತ್ತದಿಂದ ಕೆಲಸ ಮಾಡಬೇಕಾಗ್ತದೆ. ಏನೂ ಒಳ್ಳೆಯದು ಕೆಟ್ಟದ್ದು ನಿಮಗೆ ಬರೋದು. ಯಾಕಂದ್ರೆ ಲಗ್ನದಾಗ ನೋಡ್ತೀವಿ ಎಲ್ಲದೂ ಒಳ್ಳೇದು ಬಂದರೆ ಭಾಳ ಚೆನ್ನಾಗಿ ಫೋಟೋ ಮಾಡ್ಯಾನ. 100-99 ನೀವು ಒಳ್ಳೇದು ಮಾಡಿ ಒಂದೇ ಕೆಟ್ಟ ಸರಿಗೆ ಬಂದಿಲ್ಲ ಅಂತಕ್ಕಂಥದ್ದು. ಸೊ ಇದೆಲ್ಲ ಯಾಕೆ ಹೇಳ್ತೀವಿ ಅಂತ ಕೇಳಿದ್ರೆ ತಾವು ಯಾರು ಏನು ಕೆಲಸ ಮಾಡ್ತೀರಿ ತದೇಕ ಚಿತ್ತದಿಂದ ಮತ್ತು ಮನಸ್ಸಿಟ್ಟು ಕೆಲಸ ಮಾಡಿದವರಿಗೆ ಬಹಳಷ್ಟು ಬೇಡಿಕೆ ಕೂಡ ಇದರಲ್ಲಿ ಇದೆ. ಹಾಗಾಗಿ ಹೆಚ್ಚಿನ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇದೆ. ಯಾಕಂತ ಕೇಳಿದ್ರೆ ಯಾವುದೇ ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೆಲಸ ಕಡಿಮೆ ಅಂತ ತಿಳ್ಕೊಳ್ಬಾರ್ದು. ನಮ್ಮ ಕೆಲಸ ಎಲ್ಲರಿಗಿಂತ ಶ್ರೇಷ್ಠ ಅಂತ ತಿಳ್ಕೊಂಡು ನೀವು ಕೆಲಸ ಮಾಡಿದಾಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಾನು ಹೇಳಕ್ಕೆ ಬಯಸ್ತೀನಿ. ಮಲ್ಲಪ್ಪ
ಹೊಸಮನಿ ಮಾತನಾಡಿ, ಛಾಯಾಗ್ರಾಹಕರು ವಿಭಿನ್ನ ಶೈಲಿಯ ಫೋಟೋಗ್ರಫಿಯಿಂದ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತ ಅವಕಾಶ ಇಲ್ಲಿದೆ. ಅದರಂತೆ ಇಂದು ಛಾಯಾಗ್ರಾಹಕರಿಗಾಗಿ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದರು. ಆದರೂ ಸಹಿತ ಈ ಒಂದು ವಿಶ್ವ ಛಾಯಾಚಿತ್ರದ ದಿನಾಚರಣೆ ಅಂಗವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಜನ ಫೋಟೋಗ್ರಾಫರ್ ಅಂತೇಳಿ ನಮಗೂ ಗೊತ್ತಿದ್ದಿಲ್ಲ. ಯಾಕಂದ್ರೆ ಫೋಟೋಗ್ರಾಫರ್ ಎಷ್ಟು ಎಲ್ಲ ಒಂದು ಕಾರ್ಯಚಟುವಟಿಕೆಯಲ್ಲಿ ಒಂದು ತಮ್ಮದೇ ಆದಂಥ ಒಂದು ಪ್ರತಿಭೆಯನ್ನು ಗುರುತಿಸಿಕೊಂಡರು. ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಯಾರು ಸೋಲು ಮತ್ತು ಗೆಲುವು ಎರಡೂ ನಾವು ಸಮಾನವಾಗಿ ಸ್ವೀಕಾರ ಮಾಡಬೇಕಾಗ್ತದೆ. ಯಾಕಂತಂದರೆ ಸೋಲು ಮತ್ತು ಗೆಲುವು ಇದರಲ್ಲಿ ಯಾವುದೂ ಎರಡೂ ಸರಿ ಸಮಾನವಾಗಿ ಸ್ವೀಕಾರ ಮಾಡಿದಾಗ ಮಾತ್ರ ನಾವು ಆಟದಲ್ಲಿ ನಾವು ಕೇವಲ ಒಂದು ನಮ್ಮ ಪ್ರದರ್ಶನ ಮತ್ತು ನಮ್ಮ ಸಾಮರ್ಥ್ಯವನ್ನು ತೋರಿಸ್ಬೇಕಾಗ್ತದೆ. ಅದಕ್ಕಾಗಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಳ್ಳೆಯ ಆಟ ಆಡಿ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಹೇಳುತ್ತಾ, ಕಾರ್ಯಕ್ರಮದಲ್ಲಿ ಛಾಯಾಗ್ರಾಹಕರಿಗಾಗಿ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕ್ಲಿಕ್ ವಾರಿಯರ್ಸ್, ಆಳಂದ ತಾಲೂಕು, ಶ್ರೀ ಸಾಯಿ ಹಾಗೂ ಕ್ಲಿಕ್ ಆ್ಯಂಡ್ ಶೂಟ್ 4 ತಂಡಗಳು ಭಾಗವಹಿಸಿದ್ದವು. ಸೆಮಿಫೈನಲ್ನಲ್ಲಿ ಶ್ರೀ ಸಾಯಿ ಹಾಗೂ ಕ್ಲಿಕ್ ವಾರಿಯರ್ಸ್ ನಡುವಿನ ಪಂದ್ಯದಲ್ಲಿ ಕ್ಲಿಕ್ ವಾರಿಯರ್ಸ್ ಫೈನಲ್ಗೆ ತಲುಪಿದರೆ, ಇತ್ತ ಆಳಂದ ತಾಲೂಕು ಹಾಗೂ ಕ್ಲಿಕ್ ಆ್ಯಂಡ್ ಶೂಟರ್ ಮಧ್ಯ ಪಂದ್ಯದಲ್ಲಿ ಆಳಂದ ಗೆಲುವು ಸಾಧಿಸಿ ಫೈನಲ್ಗೆ ಪ್ರವೇಶಿಸಿತು. ಇನ್ನು ಫೈನಲ್ ಪಂದ್ಯದಲ್ಲಿ ಆಳಂದ ತಾಲೂಕು ಹಾಗೂ ಕ್ಲಿಕ್ ವಾರಿಯರ್ಸ್ ನಡುವಿನ ಆಟದಲ್ಲಿ ಕ್ಲಿಕ್ ವಾರಿಯರ್ಸ್ 7 ವಿಕೆಟ್ ಪಡೆಯುವ ಮೂಲಕ 82 ರನ್ ಗಳಿಸಿ ರೋಚಕ ಗೆಲುವು ಪಡೆಯಿತು. ಸಮಾರಂಭದಲ್ಲಿ ಶಣ್ಬಸಪ್ಪ ಎಸ್ ಕಣ್ಣಿ, ವಿಜಯ್ ಕುಮಾರ್ ಪುರಾಣಿಕ್, ಎಂಬಿ ನಿಂಗಪ್ಪ, ನಂದಕುಮಾರ್ ಹೆಚ್ ಜಕ್ಕನಹಳ್ಳಿ, ಶರಣಪ್ಪ ಶಿಂಪಿ, ಪ್ರಕಾಶ್ ಜಂಗ್ಲೆ ಹಾಗೂ ಇನ್ನಿತರರು ಛಾಯಾಗ್ರಾಹಕರು ಭಾಗಿಯಾಗಿದ್ದರು. ವಾನರ ಸನ್ನಿಧಾನದಡಿಯ ಕಾಶಿನಾಥ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಸ್ವಾಮಿ ಅಯ್ಯಪ್ಪನಿಗೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು. ನಗರದಲ್ಲಿ ಶಿವರಾಜ್ ಕಣ್ಣಿ ಅವರ ನಿವಾಸದಲ್ಲಿ ಸ್ವಾಮಿ ಅಯ್ಯಪ್ಪ ಇರುಮುಡಿ ಪೂಜೆ ನಡೆಯಿತು. ಈ ಸಂದರ್ಭದಲ್ಲಿ ಶಿವರಾಜ್ ಕಣ್ಣಿ ಮಾತನಾಡಿದರು. ಇವತ್ತಿನ ದಿವಸ ನಾನು ಫಸ್ಟ್ ಮಾಲಾಧಾರಿಯಾಗಿ ಕಣ್ಣಿಸ್ವಾಮಿಯಾಗಿ ಸೇವೆ ಸಲ್ಲಿಸ್ತಿರ್ತಿದ್ದೇನೆ. ಯಾವ ಸನ್ನಿಧಾನ ಅಂತಂತಂದರೆ ವಾನರ ಸನ್ನಿಧಾನ, ಕಾಶಿನಾಥ್ ಗುರುಸ್ವಾಮಿಯವರ ನೇತೃತ್ವದಿಂದ ನಾನು ವಾನರ ಸನ್ನಿಧಾನದಲ್ಲಿ ಅವರ ಸಮ್ಮುಖದಲ್ಲಿ
ಈ ಪ್ರತಿ ವರ್ಷದಂತೆ ಎಲ್ಲರೂ ಭಕ್ತರಲ್ಲಿ ಪೂಜಾ ಇಟ್ಕೊಂಡಿರ್ತಾರೆ ಅಂತ ನಮ್ಮ ಮನೆಯಲ್ಲಿ ಪೂಜಾ ಇಟ್ಕೊಂಡಿದ್ದು ಬಹಳ ಹೆಮ್ಮೆಯ ವಿಷಯ, ಭಾಳ ಸಂತೋಷಕರ ವಿಷಯ. ಎಲ್ಲ ಸದ್ಭಕ್ತರಿಗೆ ನಾನು ಕೃತಜ್ಞತೆ ಹೇಳಿಕೊಳ್ಳುತ್ತೇನೆ. ಎಲ್ಲ ಸದ್ಭಕ್ತರಿಗೆ ಅಯ್ಯಪ್ಪ ಸ್ವಾಮಿಗಳು ಅನ್ನದಾನ, ಅಕ್ಷರ ದಾಸೋಹ ಮತ್ತು ಸಂತಾನ ಭಾಗ್ಯ, ಆರೋಗ್ಯ ಯಶಸ್ಸು ಕೊಟ್ಟು ಎಲ್ಲರಿಗೂ ಕಾಪಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಅದರಂತೆ ವಿವೇಕ ಸ್ವಾಮಿಯವರು ಸಹ ಅನಿಸಿಕೆ ವ್ಯಕ್ತಪಡಿಸಿದರು. ಸ್ವಾಮಿ ಶರಣಂ ವಾನರ ಸನ್ನಿಧಾನದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಗದೇವ್ ಹಳ್ಳಿಯವರ ಮನೆಯಲ್ಲಿ ಪೂಜೆ ನೆರವೇರಿಸಲಾಗಿದೆ. ನಮ್ಮ ಕಾಶಿ ಗುರುಸ್ವಾಮಿಗಳಿಂದ ಪೂಜೆಯನ್ನು ನೆರವೇರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಜಗದೇವಪ್ಪ ನಡುವಿನಹಳ್ಳಿ, ಗುರುಸ್ವಾಮಿಗಳಾದ ರಾಮ್ ಎ ಕೋಡೆ, ಕಶ್ಯಪ ಎಸ್ ಬಿದ್ನೂರ್, ಪ್ರಶಾಂತ್ ಸೂರ್ಯವಂಶಿ, ಅರ್ಜುನ್ ಯು, ಅರವಿಂದ್ ಎನ್, ಶಿವಕುಮಾರ್, ಶರಣು, ಮನೀಶ್, ಅಪ್ಪಣ್ಣ, ರವಿ ಎಂ, ವಿವೇಕ್ ತಳ್ವಾರ್, ರವಿ ಯು, ಚಂದ್ರಕಾಂತ್ ನಾಯಕ್ ಉಪಸ್ಥಿತರಿದ್ದರು. ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ. ಮನದಲ್ಲಿ ನೋಡೋ ಆಸೆ ತುಂಬಿರಲು ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತಲಿರಲು ಕಲ್ಲು ಮುಳ್ಳೆಲ್ಲ ಕಾಲ್ಗೆ ಹೂವುಗಳು ಎರಿಮೇಲಿಯಲ್ಲಿ ಕುಣಿಯುವರು ಎಲ್ಲ ಆನಂದದಿಂದ ಹಾಡದವರಿಲ್ಲ. ಸ್ವಾಮಿ ತಿಂದಕತ್ತೋ ಅಯ್ಯಪ್ಪ ತಿಂದಕತ್ತೋ, ಅಯ್ಯಪ್ಪ ತಿಂದಕತ್ತೋ, ಸ್ವಾಮಿ ತಿಂದಕತ್ತೋ, ಸ್ವಾಮಿ ತಿಂದಕತ್ತೋಂ ತೋಂ, ಅಯ್ಯಪ್ಪ ತಿಂದಕತ್ತೋಂ ತೋಂ, ಅಯ್ಯಪ್ಪ ತಿಂದಕತ್ತೋಂ ತೋಂ, ಸ್ವಾಮಿ ತಿಂದಕತ್ತೋಂ ತೋಂ. ಕಲಬುರಗಿಯ ಮಹಾನಗರ ಪಾಲಿಕೆ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಮತದಾರರು ಎಲ್ಲೇ ಇದ್ದರೂ ಕಲಬುರಗಿಗೆ ಆಗಮಿಸಿ ಮತದಾನ ಮಾಡುವಂತೆ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಆರ್.ಎಸ್. ಕಡಗುಂಚಿಯವರು ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಆರ್.ಎಸ್. ಕಡಗುಂಚಿ ಅವರು, ಕಲಬುರಗಿಯಲ್ಲಿ ಇದೀಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಯುತ್ತಿರುವುದರಿಂದ ಮತದಾರರು ಯಾವುದೇ ಬೇರೆ ಜಿಲ್ಲೆಗಳಲ್ಲಿದ್ದರೂ ಕಲಬುರಗಿಗೆ ಆಗಮಿಸಿ ಸರಿಯಾದ ಅಭ್ಯರ್ಥಿಯನ್ನು ಆರಿಸುವಂತೆ ಮನವಿ ಮಾಡಿಕೊಂಡರು. ಸರ್, ಈಗ ನಾವು ಕಾರ್ಪೊರೇಷನ್ ಎಲೆಕ್ಷನ್ ಅಪ್ರೋಚ್ ಆಗ್ತಾ ಇದ್ದೇವೆ ಗುಲ್ಬರ್ಗಾದಲ್ಲಿ. ರೀಸೆಂಟ್ಲಿ ಎಲ್ಲೇ ಎಲೆಕ್ಷನ್ಸ್ ಯಾವುದು MLA ಇರಲಿ, MP ಇರಲಿ, MLC ಇರಲಿ, ಎಲ್ಲೇ ಇರಲಿ, ದೆರ್ ಈಸ್ ಕಂಟಿನ್ಯೂಸ್ ಡಿಕ್ಲೈನ್ ಆಫ್ ವೋಟಿಂಗ್ ರೇಟ್. ಅದರ್ಲಿಂತ ನಮಗೆ ಡಿಸಿಷನ್ಸ್ ಕರೆಕ್ಟ್ ಬರ್ತಾ ಇಲ್ಲ. ಸೊ ಆ್ಯಸ್ ಅನ್ ಅಸೋಸಿಯೇಷನ್ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ ಏನಂದರೆ ಸರ್, ಹೆಚ್ಚಿಗೆ ಮಂದಿದು ಒಪಿನಿಯನ್ ಬಂದರೆ ಒಪಿನಿಯನ್ ಕರೆಕ್ಟ್ ಆಗಿರುತ್ತೆ. ಸ್ವಲ್ಪ ಮಂದಿ ಒಪಿನಿಯನ್ ಬಂತು ಅಂತಂದ್ರೆ ಅದು ಬಾಯಸ್ ಆಗಿರುತ್ತೆ. ಅದಕ್ಕೆ ಈ ಥರ್ಡ್ ವೇವ್ ಬರ್ತಾ ಇದೆ ಅಂತ ಅಂದರೂ ಕೂಡ ಯಾರು ಗುಲ್ಬರ್ಗಾದವರು ಬೇರೆ ಕಡೆ ಜಾಬ್ ಮಾಡ್ತಾಯಿದ್ದೀರಿ ಅಥವಾ ಬೇರೆ ಕಡೆ ಎಜುಕೇಷನ್ದಲ್ಲಿದ್ದೀರಿ, ನಿಮ್ಮ ವೋಟ್ರ್ ಲಿಸ್ಟಲ್ಲಿ ತಮ್ಮ ಹೆಸರಿದ್ದರೆ ದಯಮಾಡಿ ತಾವು ಗುಲ್ಬರ್ಗಾಗೆ ಬಂದು ವೋಟ್ ಹಾಕಿ. ಕರ್ನಾಟಕದಲ್ಲಿ ನಮ್ಮದು ಎಲ್ಲಕ್ಕಿಂತ ಪರ್ಸಂಟೇಜ್ ವೋಟಿಂಗ್ ಗುಲ್ಬರ್ಗಾದ ಹೆಚ್ಚಾಗಲಿ, ಅದರ್ಲಿಂತ ಡಿಸಿಷನ್ ಎಲ್ಲರದು ಸರಿಯಾಗಿ ಬರುತ್ತೆ ಅಂಥೇಳಿ ಒಂದು ನಮ್ಮ ರಿಕ್ವೆಸ್ಟ್ ಇದೆ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಪ್ಲೀಸ್ ಎವ್ರಿಬಡಿ, ವೇರ್ ಎವರ್ ಯು ಆರ್, ವಾಟ್ ಎವರ್ ಯು ಆರ್ ಡೂಯಿಂಗ್, ಐದರ್ ಯು ಆರ್ ವರ್ಕಿಂಗ್ ಆರ್ ಯು ಆರ್ ಸ್ಟಡಿಂಗ್, ವಾಟ್ ಎವರ್ ಯು ಆರ್ ಡೂಯಿಂಗ್, please come to your city Gulbarga and exercise your right of voting. That is the main request that we have
to the citizens. ಪತ್ರಿಕಾಗೋಷ್ಠಿಯಲ್ಲಿ ಬಾರ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ PM ಕಪ್ನೂರ್ ಇದ್ದರು. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ದೊರೆಯದ ಕಾರಣ ಸ್ವತಂತ್ರವಾಗಿ ಸ್ಪರ್ಧಿಸಿದ ಅಭ್ಯರ್ಥಿಯೋರ್ವರು ಗುರುವಾರ ಉಮೇದುವಾರಿಕೆ ಹಿಂಪಡೆದಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ದೊರೆಯದ ಹಿನ್ನೆಲೆಯಲ್ಲಿ ವಾರ್ಡ್ ಸಂಖ್ಯೆ 4ರಿಂದ ಸ್ವತಂತ್ರವಾಗಿ ನಿಂತಿದ್ದ ಸಾದಿಕ್ ಪಟೇಲ್ ಅವರಿಗೆ ಮುಂದಿನ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ನೀಡುವುದಾಗಿ ಭರವಸೆ ನೀಡಿರುವುದರಿಂದ ತಮ್ಮ ನಾಮಪತ್ರ ಹಿಂಪಡೆದಿರುವುದಾಗಿ ತಿಳಿಸಿದ್ದಾರೆ. मुझे जो है मैं जो है कांग्रेस का पुराना कार्यकर्ता हूँ. मुझे टिकट देने के एक आश्वासन में जो है ना मैं इंडिपेंडेंट आया था. अब जो है मुझे नेक्स्ट टाइम जो है ना टिकट देने के लिए बोले हैं, तो इसलिए जो है कांग्रेस के हाथ मजबूत करने के लिए जो हमारे प्रियंक खड़गे साहब हैं, मल्लिकार्जुन खड़गे साहब हैं और हमारे मैडम MLA कनीस फातिमा जी हैं, उनके हाथ मजबूत करने के लिए हम अपना नॉमिनेशन वापस लिए हैं. एज ए इंडिपेंडेंट जो हम कंटेस्ट किए थे, नेक्स्ट टाइम उन्होंने हमें टिकट देने के लिए आश्वासन दिया है. बस इंशाल्लाह जो है ना कांग्रेस के लिए काम करते रहेंगे और कांग्रेस के हाथ मजबूत करते रहेंगे. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿವಿಧ ರಾಜಕೀಯ ಪಕ್ಷದ ಮುಖಂಡರೊಂದಿಗೆ ಜಿಲ್ಲಾಧಿಕಾರಿಗಳ ಸಭೆ. ಕೋವಿಡ್ ಕಾರಣ ಮನೆ ಮನೆಗೆ ಭೇಟಿಗೆ 5 ಜನರಿಗೆ ಮಾತ್ರ ಅವಕಾಶ. ವಿವಿ ಜೋಸ್ನಾ. ರಾಜ್ಯ ಸರ್ಕಾರ ಕೋವಿಡ್ ನಿಯಂತ್ರಣಕ್ಕೆ ಹೇರಿರುವ ವಾರಾಂತ್ಯ ಕರ್ಫ್ಯೂನಿಂದ ವ್ಯಾಪಾರ ವಹಿವಾಟಿಗೆ ಕೊಡಲಿ ಬಿಟ್ಟು ಬಿದ್ದಿದ್ದು, ಸರ್ಕಾರ ಕೂಡಲೇ ವೀಕೆಂಡ್ ಕರ್ಫ್ಯೂ ತೆರವುಗೊಳಿಸುವಂತೆ HKCCI ಅಧ್ಯಕ್ಷ ಪ್ರಶಾಂತ್ ಮಾನ್ಕರ್ ಒತ್ತಾಯ. ಗಣೇಶೋತ್ಸವ ಆಚರಣೆಗೆ ನಿರ್ಬಂಧ ಹೇರಿರುವ ಸರ್ಕಾರದ ವಿರುದ್ಧ ಶ್ರೀರಾಮ ಸೇನಾ ರಾಜ್ಯಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕಿಡಿ. ಇಲ್ಲಿಗೆ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಡಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್,
ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಐಐಟಿ, ಜೆಡಬ್ಲ್ಇ, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686156363 916 492 1211.